ವೃಶ್ಚಿಕ ರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಅದೃಷ್ಟ ಅನ್ನತಕ್ಕಂಥದ್ದು ಚೆನ್ನಾಗಿ ಒದಗಿ ಬರುತ್ತೆ. ಹಾಗೆ ವಿವಾಹಕ್ಕೆ ಅನುಕೂಲತೆಗಳಿದ್ದಾವೆ, ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡೋದಕ್ಕೆ ಅನುಕೂಲತೆಗಳಿದ್ದಾವೆ. ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಜುಲೈ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗ್ತೇನೆ. ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ಅದೃಷ್ಟದ ಅನುಕೂಲತೆ ಅನ್ನತಕ್ಕಂಥದ್ದಾಗತ್ತೆ. ನಿಮ್ಮ ರಾಶಿಯಿಂದ ಉದ್ಯೋಗ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಅದೃಷ್ಟ ರಾಶಿಯಲ್ಲಿ ಇರ್ತಾನೆ. ಆದ ಕಾರಣ ನಿಮಗೆ ಉದ್ಯೋಗದ ವಿಚಾರದಲ್ಲಿ ವಿಶೇಷವಾಗಿರತಕ್ಕಂತಹ ಅದೃಷ್ಟ ಅನ್ನತಕ್ಕಂಥದ್ದು ಒದಗಿ ಬರುತ್ತೆ. ಅದೃಷ್ಟ ಅಂತಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಅಂತ. ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಷ್ಟು ಸಹಾಯಗಳಾಗಿರಬಹುದು ಅಥವಾ ಒಂದಷ್ಟು ಅನುಕೂಲತೆಗಳಾಗಿರಬಹುದು ಆಗುತ್ತೆ. ಸುಲಭವಾಗಿ ನಮಗೊಂದಷ್ಟು ಅನುಕೂಲತೆಗಳಾಗಿ ಬಿಡುತ್ತೆ. ಏನೋ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಹೋಗಿರ್ತೀವಿ, ಆ ಒಂದು ಕೆಲಸಗಳನ್ನತಕ್ಕಂಥದ್ದು ಸುಲಭವಾಗಿ ಆಗತ್ತೆ, ಹಾಗೆ ಬೇಗನೆ ಆಗಿಬಿಡುತ್ತೆ. ಯಾರೋ ಒಬ್ಬ ಅಪರಿಚಿತರು ಬಂದುಬಿಟ್ಟು ನಿಮಗೆ ಒಳ್ಳೆಯ ಒಂದು ಅನುಕೂಲತೆಯನ್ನು ಮಾಡಿಕೊಡ್ತಾರೆ, ಅಥವಾ ನಿಮ್ಮ ಹಾಗೆ ಕೆಲಸಗಳನ್ನು ಕೇಳಿಕೊಂಡು ಹೋದವರಿಗೆ ಯಾರಿಗೋ ಒಬ್ಬರಿಗೆ ಅನಾನುಕೂಲತೆ ಆಗಿಬಿಡುತ್ತೆ. ಅವರ ಬದಲಿಗೆ ನಿಮಗೆ ಅನುಕೂಲತೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇದೆಲ್ಲ ಒಂದಷ್ಟು ವಿಚಾರಗಳು ಇದ್ದಾವೆ. ಸೊ ಈ ತರಹದ ಒಂದು ಅದೃಷ್ಟ ಅನ್ನತಕ್ಕಂಥದ್ದು ನಿಮಗೆ ಈ ಒಂದು ಜುಲೈ ತಿಂಗಳಲ್ಲಿ ಒದಗಿ ಬರುವಂತಹ ಯೋಗಗಳು ಇದ್ದಾವೆ. ಈ ವೃಶ್ಚಿಕ ರಾಶಿ ಅಂತಂದರೆ ಚಂದ್ರನಿಗೆ ನೀಚ ರಾಶಿ. ನೋಡಿ, ಚಂದ್ರ ಯಾವ ರಾಶಿಯಲ್ಲಿರ್ತಾನೋ ಅದನ್ನೇ ನಾವು ನಿಮ್ಮ ಜನ್ಮರಾಶಿ ಎಂದು ಕರಿತೇವೆ. ಸೊ ಈ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಅನ್ನತಕ್ಕಂಥವ್ನು ನೀಚನಾಗ್ತಾನೆ. ಆದ್ದರಿಂದ ನಿಮಗೆ ಒಂದು ಭಯ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ. ಹಾಗೆ ಮನಸ್ಸಿನಲ್ಲಿ ಚಾಂಚಲ್ಯತೆ ಅನ್ನತಕ್ಕಂಥದ್ದು ಇರುತ್ತೆ. ಸೊ ಈ ಒಂದು ತಿಂಗಳಲ್ಲಿ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಇರತಕ್ಕಂತಹ ಚಾಂಚಲ್ಯ ಆಗಿರಬಹುದು ಅಥವಾ ಭಯ ಆಗಿರಬಹುದು, ಇವೆಲ್ಲವೂ ಕೂಡ ದೂರವಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಈ ಉದ್ಯೋಗದ ವಿಚಾರದಲ್ಲಿ ನಿಮಗೆ ವಿಶೇಷವಾಗಿರತಕ್ಕಂತಹ ಭಯ ಇರುವ ಲಕ್ಷಣ ಇದೆ. ಯಾಕೆಂತಂದರೆ ಈ ಶನಿ ಅನ್ನತಕ್ಕಂಥವನು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ, ಹಾಗೆ ನಿಮ್ಮ ರಾಶಿಯಿಂದ ದಶಮ ರಾಶಿಯನ್ನು ಕೂಡ ಪ್ರಭಾವಿಸ್ತಾ ಇದ್ದಾನೆ. ಶನಿ ಅನ್ನತಕ್ಕಂಥವನು ಬಲಿಷ್ಠನಾಗಿ ಇದ್ದಾನೆ, ತೊಂದರೆಗಳನ್ನು ಮಾಡೋದಿಲ್ಲ. ಆದರೆ ಅವನು ಯಾವೆಲ್ಲ ಒಂದು ವಿಷಯಗಳನ್ನು ಪ್ರಭಾವಿಸ್ತಾ ಇದ್ದಾನೋ ಆ ಒಂದು ವಿಷಯಗಳಲ್ಲಿ ನಿಮಗೆ ಭಯವನ್ನು ಉಂಟು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಭಯ ಇರುವ ಲಕ್ಷಣಗಳು ಇದ್ದಾವೆ. ಈ ಗೋಚರದ ಒಂದು ಫಲಗಳನ್ನು ನಾವು ನೋಡಬೇಕಾದ್ರೆ ನಿಮ್ಮ ಮೂಲ ಜಾತಕದಲ್ಲಿ ನಾವು ಏನೇನು ಲಕ್ಷಣಗಳು ಇದ್ದಾವೆ ಅನ್ನತಕ್ಕಂಥದ್ದನ್ನು ನೋಡಿದ್ರೆ ಪೂರ್ಣವಾಗಿರ್ತಕ್ಕಂತಹ ಫಲಗಳನ್ನು ಹೇಳೋದಕ್ಕೆ ಸಾಧ್ಯ. ನಿಮಗೆ ಈ ಒಂದು ಸಂದರ್ಭದಲ್ಲಿ ಉದ್ಯೋಗದ ವಿಚಾರದಲ್ಲಿ ಏನಾದರೂ ತೊಂದರೆ ಇದೆಯಾ ಇಲ್ಲವಾ, ಅಥವಾ ಉದ್ಯೋಗವನ್ನು ಹುಡ್ಕೋದಕ್ಕೆ ಅಡ್ಡಿಲ್ವಾ, ಅಥವಾ ಯಾವ ಫೀಲ್ಡಲ್ಲಿ ನಾನು ಎಜುಕೇಷನ್ ತೊಗೊಂಡ್ರೆ ಒಳ್ಳೆಯದು, ಹಾಗೆ ಯಾವ ಒಂದು ಫೀಲ್ಡಲ್ಲಿ ನಾನು ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡಿದ್ರೆ ಒಳ್ಳೆಯದು, ಇದನ್ನೆಲ್ಲ ನಾವು ನಿಮ್ಮ ಮೂಲ ಜಾತಕವನ್ನೇ ವಿಶೇಷವಾಗಿ ನೋಡಿ ವಿಶ್ಲೇಷಣೆ ಮಾಡಿ ಹೇಳಬೇಕಾಗತ್ತೆ. ಇವಾಗ ನಾನು ಗೋಚಾರವನ್ನು ನೋಡಿಕೊಂಡು ಹೇಳಬೇಕು ಅಂತಂದರೆ, ಈ ಜುಲೈ ತಿಂಗಳಲ್ಲಿ ಇರತಕ್ಕಂತಹ ಗ್ರಹರ ಸ್ಥಿತಿಯಿಂದಾಗಿ ನಿಮಗೆ ಬಿಸ್ನೆಸ್ಸಿಗೆ ಒಳ್ಳೆಯ ಅವಕಾಶಗಳು ಬರ್ತಾ ಹೋಗುತ್ತೆ. ಹಾಗೆ ಸ್ವಂತ ಉದ್ಯೋಗವನ್ನು ಮಾಡೋದಕ್ಕೂ ಅಡ್ಡಿಲ್ಲ, ಹಾಗೆ ಜಾಬ್ಗೆ ಹೋಗೋದಕ್ಕೂ ಕೂಡ ಅನುಕೂಲತೆಗಳು ಇದ್ದಾವೆ. ಹಾಗೆ ಅನುಕೂಲತೆ ಇಲ್ಲ ಅಂತಲ್ಲ. ಸೊ ಎಲ್ಲರೂ ಕೂಡ ಈ ತಿಂಗಳಲ್ಲಿ ಚೆನ್ನಾಗಿದೆ ಅಂತ ಬಿಸ್ನೆಸ್ಸನ್ನೇ ಪ್ರಾರಂಭ ಮಾಡಬೇಕು ಅಂತಿಲ್ಲ. ನಿಮ್ಮ ಜಾತಕದ ಪ್ರಕಾರವಾಗಿ ನಾವು ಜಾಬ್ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಿದ್ರೆ ಒಳ್ಳೆಯದು ಅನ್ನತಕ್ಕಂಥದ್ದನ್ನು ಹೇಳ್ತೇವೆ. ಕೆಲವೊಬ್ಬರ ಜಾತಕದಲ್ಲಿ ಏನಿರುತ್ತೆ ಅಂತಂದರೆ ಬೇರೆಯವರು ಹೇಳಿದ್ದನ್ನು ಕೇಳುವಂತಹ ಸ್ವಭಾವ ಇರೋದಿಲ್ಲ. ಕೆಲವೊಬ್ಬರ ಜಾತಕವೇ ಆಗಿರುತ್ತೆ, ಅವ್ರು ಯಾರು ಹೇಳಿದ್ದನ್ನು ಕೇಳೋದಿಲ್ಲ. ಅವರದೇ ಆಗಿರತಕ್ಕಂತಹ ಒಂದು ಮಾತಿನ ಶಕ್ತಿ ಅನ್ನತಕ್ಕಂಥದ್ದು ಅವ್ರ ಹತ್ರ ಇರುತ್ತೆ. ಒಂದು 4 ಜನರನ್ನು ಒಟ್ಟಾಕಿಕೊಂಡು ಒಂದು ಕೆಲಸವನ್ನು ಮಾಡುವಂತಹ ಒಂದು ಶಕ್ತಿಗಳನ್ನತಕ್ಕಂಥದ್ದು ಕೆಲವೊಬ್ಬರಲ್ಲಿ ಇರುತ್ತೆ. ಸೊ ಅಂಥವರು ಸ್ವಂತವಾಗಿರತಕ್ಕಂತಹ ಬಿಸ್ನೆಸ್ಸನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ. ಅಂಥವರು ಜಾಬಿಗೆ ಹೋದರೆ ಅವ್ರಿಗೆ ಕೆಟ್ಟದ್ದೇ ಆಗುತ್ತೆ. ಜಾಬಿಗೆ ಹೋದರೆ ಅವ್ರು ಜಾಸ್ತಿ ಜನ ಜಾಬಲ್ಲಿ ಇರೋದೇ ಇಲ್ಲ. ಸೊ ಆ ತರಹದ ಒಂದು ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ ಸ್ವಂತವಾಗಿರತಕ್ಕಂತಹ ಉದ್ಯೋಗವನ್ನೇ ಮಾಡಬೇಕು. ಇನ್ನು ಕೆಲವರು ಇರ್ತಾರೆ, ಅವರಿಗೆ ಒಂದು ಸಮಸ್ಯೆಯನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಲೀಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ ಜಾಬಿಗೆ ಹೋದರೆ ಒಳ್ಳೆಯದು. ಅವರಿಗೆ ಬೇರೆಯವರು ಹೇಳಿದ್ದನ್ನು ಕೇಳ್ಕೊಂಡು ಹಾಗೆ ಮಾಡ್ಕೊಂಡು ಹೋದರೆ ಅವರಿಗೆ ಅನುಕೂಲತೆಗಳು ಜಾಸ್ತಿಯಾಗಿ ಇರುತ್ತೆ. ಸೊ ಅವರವರ ಸ್ವಭಾವಕ್ಕೆ ತಕ್ಕ ಹಾಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಬೇಕು ಅಥವಾ ಸ್ವಂತವಾಗಿರತಕ್ಕಂತಹ ಬಿಸ್ನೆಸ್ಸನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ನಾವು ನೋಡಬಹುದು. ಎಲ್ಲರಿಗೂ ಬಿಸ್ನೆಸ್ಸು ಅನುಕೂಲ ಇರುತ್ತೆ, ಎಲ್ಲರಿಗೂ ಜಾಬು ಕೂಡ ಅನುಕೂಲ ಇರುತ್ತೆ. ನಿಮ್ಮ ಸ್ವಭಾವಗಳು ಹೇಗಿದ್ದಾವೆ ಅನ್ನತಕ್ಕಂಥದ್ರ ಮೇಲೆ ನೀವು ಜಾಬ್ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಿದ್ರೆ ಒಳ್ಳೆಯದು ಅನ್ನತಕ್ಕಂಥದ್ದನ್ನು ನೋಡಬಹುದು. ಹಾಗೆ ನಿಮ್ಮ ರಾಶಿಯಿಂದ ಉದ್ಯೋಗ ರಾಶಿ ಅಧಿಪತಿ ಹೇಗಿದ್ದಾನೆ, ಅವನ ಬಲಾಬಲಗಳು ಹೇಗಿದ್ದಾವೆ, ಅವನಿಗೆ ನವಾಂಶಗಳು ಯಾವ್ಯಾವ್ದು ಇದ್ದಾವೆ, ಬೇರೆ ಬೇರೆ ಅಂಶಗಳಿದ್ದಾವೆ, ಅದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಯಾವ ಫೀಲ್ಡಿಗೆ ಹೋದರೆ ಅನುಕೂಲ ಜಾಸ್ತಿ ಆಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಬಹುದು. ಯಾರು ಯಾವ ಫೀಲ್ಡಿಗೆ ಬೇಕಾದರೂ ಕೂಡ ಹೋಗಬಹುದು. ಕೆಲವೊಂದಷ್ಟು ಫೀಲ್ಡ್ಗಳೇನಾಗುತ್ತೆ ಅಂತಂದರೆ ಕೆಲವೊಬ್ಬರಿಗೆ ಅನುಕೂಲತೆಗಳು ಜಾಸ್ತಿಯಾಗಿ ಇರುತ್ತೆ. ಸೊ ಕೆಲವೊಬ್ಬರು ಒಂದೊಂದು ವಿಷಯದಲ್ಲಿ ಸ್ಪೆಷಲೈಸ್ಡ್ ಆಗಿರ್ತಾರೆ. ನಾವು ಕಲಿಯೋದಕ್ಕೆ ಬಹಳಷ್ಟನ್ನು ಕಲ್ತಿರ್ತೀವಿ, ಆದರೆ ಯಾವುದೋ ಒಂದು ವಿಚಾರದಲ್ಲಿ ನಮ್ಮ ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ ಇರುತ್ತೆ. ಆ ಒಂದು ವಿಚಾರದಲ್ಲಿ ನಾವು ಚೆನ್ನಾಗಿ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಆ ಒಂದು ಫೀಲ್ಡ್ ನಮಗೆ ತುಂಬ ಇಷ್ಟ ಇರುತ್ತೆ. ಸೊ ಅವರಿಗೆ ಯಾವ ವಿಷಯ ಇಷ್ಟ, ಅವರಿಗೆ ಯಾವ ಒಂದು ವಿಚಾರ ಅನುಕೂಲಕರವಾಗಿ ಇರುತ್ತೆ ಅದನ್ನೇ ಅವರು ಮಾಡಬೇಕು. ಅದರಲ್ಲಿ ಅವರು ಮುಂದುವರೆದ್ರೆ
ಅವರಿಗೆ ಅದರಲ್ಲಿ ಒಳ್ಳೆಯ ಖುಷಿಯೂ ಸಿಗುತ್ತೆ, ಅದರಿಂದ ಅವರಿಗೆ ಒಳ್ಳೆಯ ಲಾಭವೂ ಕೂಡ ಆಗ್ತಾ ಹೋಗುತ್ತೆ, ಜೀವನವೂ ಆಗುತ್ತೆ, ಖುಷಿಯಿಂದನೂ ಇರುತ್ತೀರಿ. ಸೊ ಇದೊಂದು ವಿಚಾರ. ಬಿಸ್ನೆಸ್ ಮಾಡೋದಾದರೂ ಹಾಗೆಯೇ ನಿಮಗೆ ಯಾವ ವಿಚಾರ ಕೈಗೆ ಹತ್ತತ್ತೆ ಅನ್ನೋದಕ್ಕಂಥದ್ದನ್ನು ನೋಡಿಕೊಂಡು ಅದರಲ್ಲೇ ನೀವು ಬಿಸ್ನೆಸ್ಸನ್ನು ಮಾಡೋದ್ರೆ ಒಳ್ಳೆಯದು. ಬಿಸ್ನೆಸ್ಸನ್ನು ನೀವು ಯಾವುದನ್ನು ಬೇಕಾದರೂ ಮಾಡ್ಬೋದು, ಆದರೆ ಪ್ರಾಫಿಟ್ ಮಾಡಬೇಕು ಅಂತಂದರೆ ನಿಮಗೆ ಇಷ್ಟ ಇರತಕ್ಕಂತಹ ಬಿಸ್ನೆಸ್ಸನ್ನೇ ಮಾಡಬೇಕು, ನಿಮಗೆ ಚಾಕಚಕ್ಯತೆ ಇರತಕ್ಕಂತಹ ಬಿಸ್ನೆಸ್ಸನ್ನೇ ಮಾಡಬೇಕಾಗತ್ತೆ. ಬಿಸ್ನೆಸ್ ಮಾಡೋದಕ್ಕೇನು ಪ್ರಾಬ್ಲಮ್ ಇಲ್ಲ, ಆದರೆ ಆ ಬಿಸ್ನೆಸ್ಸಲ್ಲಿ ನೀವು ಎಷ್ಟು ಪ್ರಾಫಿಟ್ ಮಾಡ್ತೀರಿ ಅನ್ನೋದಕ್ಕಂಥದ್ದು ಇಂಪಾರ್ಟೆಂಟು. ₹1 ಪ್ರಾಫಿಟ್ ಮಾಡೋದಕ್ಕೂ, ₹100 ಪ್ರಾಫಿಟ್ ಮಾಡೋದಕ್ಕೂ, ₹1000 ಪ್ರಾಫಿಟ್ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ನೀವು ಎಲ್ಲ ಬಿಸ್ನೆಸ್ಗಳನ್ನು ಮಾಡ್ತೀರಿ, ಯಾವ ಬಿಸ್ನೆಸ್ಸಲ್ಲಿ ನಿಮಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ ಅದನ್ನು ನೋಡಿಕೊಂಡು ಮಾಡಿದ್ರೆ ಅನುಕೂಲ ಜಾಸ್ತಿ. ಸೊ ಅದನ್ನೇ ನಾವು ನಿಮ್ಮ ಮೂಲ ಜಾತಕವನ್ನು ನೋಡಿ ಹೇಳುವಂಥದ್ದು. ನಿಮಗೆ ಯಾವುದರಲ್ಲಿ ಅನುಕೂಲತೆ ಜಾಸ್ತಿ ಇದೆ ಅದನ್ನು ಮಾಡಿ ಅಂತ ಹೇಳ್ತೇವೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ನೋಡೋದಾದರೆ ಆರ್ಥಿಕವಾಗಿರತಕ್ಕಂತಹ ಸಮಸ್ಯೆಗಳು ಯಾವುದೂ ಆಗೋದಿಲ್ಲ. ಒಳ್ಳೆಯ ಒಂದು ರಾಶಿಯಲ್ಲಿ ಆರ್ಥಿಕ ಸ್ಥಾನಾಧಿಪತಿ ಅನ್ನತಕ್ಕಂಥವನಿದ್ದಾನೆ. ವೃಶ್ಚಿಕ ರಾಶಿಯಿಂದ ಒಳ್ಳೆಯ ಸ್ಥಾನದಲ್ಲೂ ಕೂಡ ಇದ್ದಾನೆ, ಒಳ್ಳೆಯ ಬಲವನ್ನು ಕೂಡ ಹೊಂದಿದ್ದಾನೆ. ಅದರಿಂದ ಆರ್ಥಿಕವಾಗಿರತಕ್ಕಂತಹ ಸಮಸ್ಯೆಗಳು ಆಗೋದಿಲ್ಲ. ಹಾಗೆ ಕೌಟುಂಬಿಕವಾಗಿರತಕ್ಕಂತಹ ಕಲಹಗಳೇನಾದರೂ ಇದ್ದರೆ ಆ ಕಲಹಗಳು ದೂರ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಹಾಗೆ ಸಂತಾನಕ್ಕೂ ಕೂಡ ಒಳ್ಳೆಯ ಅವಕಾಶಗಳನ್ನತಕ್ಕಂಥದ್ದು ಇರುತ್ತೆ. ವಿವಾಹಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಇದ್ದಾವೆ. ಯಾಕೆಂದರೆ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನಾಧಿಪತಿಯಾಗಿರತಕ್ಕಂತಹ ಗುರು ಅನ್ನತಕ್ಕಂಥವನು ಒಳ್ಳೆಯ ರಾಶಿಯಲ್ಲಿ ಇದ್ದಾನೆ. ಈ ಗುರುವಿಗೆ ನಿಮ್ಮ ರಾಶಿಯಿಂದ ಒಳ್ಳೆಯ ಸ್ಥಾನಾಧಿಪತಿತ್ವವೂ ಇದೆ, ಒಳ್ಳೆಯ ಸ್ಥಾನದಲ್ಲೂ ಕೂಡ ಈ ಗುರು ಅನ್ನತಕ್ಕಂಥವನು ಇದ್ದಾನೆ. ಹಾಗೆ ಈ ಒಂದು ತಿಂಗಳಲ್ಲಿ ಒಳ್ಳೆಯ ಬಲವನ್ನು ಕೂಡ ಆತ ಹೊಂದಿರುತ್ತಾನೆ. ಅದರಿಂದ ಈ ಗುರುವಿನಿಂದ ನಿಮಗೆ ಬಹಳಷ್ಟು ಅನುಕೂಲತೆಗಳು ಈ ತಿಂಗಳಲ್ಲೂ ಆಗುತ್ತೆ, ಮುಂದಿನ ದಿನಗಳಲ್ಲೂ ಕೂಡ ಆಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಅದರಲ್ಲೇನು ತೊಂದರೆ ಇಲ್ಲ. ನಿಧಾನವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನ್ನತಕ್ಕಂಥದ್ದು ಸುಧಾರಿಸ್ತಾ ಹೋಗುತ್ತೆ. ಗುರುವಿನ ಅನುಕೂಲತೆ ಅನ್ನತಕ್ಕಂಥದ್ದು ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ನೀವು ಹೊರಟಿರ್ತಕ್ಕಂತಹ ಕೆಲಸಗಳಲ್ಲಿ ಸಕ್ಸಸ್ ಅನ್ನತಕ್ಕಂಥದ್ದು ಬಹುತೇಕವಾಗಿ ನಿಮಗೆ ಸಿಗುತ್ತೆ. ಈ ಜುಲೈ ತಿಂಗಳಲ್ಲೂ ಸಿಗುತ್ತೆ. ಅದೃಷ್ಟ ರಾಶಿಯಲ್ಲಿ ಒಳ್ಳೆಯ ಗ್ರಹ ಇದ್ದಾನೆ, ಚೆನ್ನಾಗಿ ಇದೆ. ಹಾಗೆ ಮುಂದಿನ ತಿಂಗಳಲ್ಲೂ ಕೂಡ ನಿಮ್ಮ ಉದ್ಯೋಗ ರಾಶಿಯಲ್ಲಿ ಒಬ್ಬ ಗ್ರಹ ಇರ್ತಾನೆ, ಅವನಿಂದಲೂ ಕೂಡ ನಿಮಗೆ ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಒಳ್ಳೆಯ ಲಾಭಗಳು ಕೂಡ ಈ ಜುಲೈ ತಿಂಗಳಲ್ಲಿ ಆಗಲಿಕ್ಕಿದ್ದಾವೆ ನಿಮಗೆ. ಈ ಜುಲೈ ತಿಂಗಳಲ್ಲಿ ಒಂದೇ ಅಲ್ಲ, ಮುಂದಿನ ತಿಂಗಳಲ್ಲೂ ಕೂಡ ನಿಮಗೆ ಅನುಕೂಲತೆಗಳನ್ನತಕ್ಕಂಥದ್ದು ಜಾಸ್ತಿಯಾಗಿಯೇ ಇದೆ. ವೃಶ್ಚಿಕ ರಾಶಿಯವರಿಗೆ ಈ ಸದ್ಯಕ್ಕೆ ಏನು ತೊಂದರೆಗಳನ್ನತಕ್ಕಂಥದ್ದು ಇಲ್ಲ. ಇನ್ನು ನಾನಿಲ್ಲಿ ಹೇಳಿರ್ತಕ್ಕಂತಹ ಫಲಗಳು ಎಲ್ಲ ರಾಶಿಯವರಿಗೂ ಇದೇ ರೀತಿ ಬರಬೇಕು ಅಂತಿಲ್ಲ. ವೃಶ್ಚಿಕ ರಾಶಿಯವರು ಬಹಳಷ್ಟು ಜನ ಇದ್ದೀರಿ. ಇಲ್ಲಿ ಹೇಳತಕ್ಕಂತಹ ಫಲಗಳು ಎಲ್ಲ ವೃಶ್ಚಿಕ ರಾಶಿಯವರಿಗೆ ಇದೇ ರೀತಿಯಾಗಿ ಅನುಭವಕ್ಕೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿಮಗೆ ಈ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ದಶಾಭುಕ್ತಿಗಳು ನಡೀತಾ ಇರುತ್ತೆ. ನಿಮ್ಮ ಕುಂಡಲಿಯ ಪ್ರಕಾರವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಫಲಾನುಭವ ಅನ್ನತಕ್ಕಂಥದ್ದು ಬರಬೇಕಾಗಿರುತ್ತೆ. ಕೆಲವಷ್ಟು ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ದಶೆಗಳು ನಡೀತಾ ಇರುತ್ತೆ. ಅಂಥವರಿಗೆ ಈ ತಿಂಗಳಲ್ಲಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಕೆಲವೊಂದು ವೃಶ್ಚಿಕ ರಾಶಿಯವರಿಗೆ ಏನಾಗಿರುತ್ತೆ ಅಂತಂದರೆ ಕೆಟ್ಟದಾಗಿರ್ತಕ್ಕಂತಹ ದಶಾಭುಕ್ತಿಗಳನ್ನತಕ್ಕಂಥ ನಡೀತಾ ಇರುತ್ತೆ. ಕಷ್ಟಮಯವಾಗಿರತಕ್ಕಂತಹ ಜೀವನವನ್ನು ಕೆಲವೊಬ್ಬರು ನಡೆಸ್ತಾ ಇರ್ತೀರಿ. ಸೊ ಅಂಥವರಿಗೆ ಏನಾಗುತ್ತೆ ಅಂತಂದರೆ ನಿಮಗೆ ಬರ್ತಕ್ಕಂತಹ ಕಷ್ಟಗಳ ಪ್ರಮಾಣ ಅನ್ನತಕ್ಕಂಥದ್ದು ಕಡಿಮೆ ಆಗುತ್ತೆ. ಈ ಗೋಚರದಲ್ಲಿ ಯಾವ್ಯಾವಾಗ ನಿಮಗೆ ಒಳ್ಳೆಯ ಫಲಗಳು ಬರಬೇಕು ಅಂತಿರುತ್ತೆ, ಅಂತಹ ಸಂದರ್ಭದಲ್ಲಿ ಒಳ್ಳೆಯ ದಶಾಭುಕ್ತಿಗಳು ನಡೀತಾ ಇರತಕ್ಕಂಥವರಿಗೆ ಹೆಚ್ಚಿನದಾಗಿರ್ತಕ್ಕಂತಹ ಒಳ್ಳೆಯ ಫಲಗಳ ಅನುಭವಕ್ಕೆ ಬರುತ್ತೆ. ಕೆಟ್ಟದಾಗಿರ್ತಕ್ಕಂತಹ ದಶಾಭುಕ್ತಿಗಳು ನಡೀತಾ ಇರತಕ್ಕಂಥವರಿಗೆ ನಿಮಗೆ ಬರತಕ್ಕಂತಹ ಕಷ್ಟಗಳ ಪ್ರಮಾಣ ಅನ್ನತಕ್ಕಂಥದ್ದು ಕಡಿಮೆ ಆಗುತ್ತೆ. ತನ್ಮುಖಾಂತರವಾಗಿ ಈ ಗೋಚರದಲ್ಲಿರತಕ್ಕಂತಹ ಗ್ರಹರ ಫಲಗಳನ್ನತಕ್ಕಂಥದ್ದು ನಿಮಗೆ ಅನುಭವಕ್ಕೆ ಬರುತ್ತೆ. ಅದನ್ನು ನಾವು ಮಾಸ ಭವಿಷ್ಯದ ರೂಪದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇರುತ್ತೇವೆ. ಇದು ಪೂರ್ಣವಾಗಿರತಕ್ಕಂತಹ ಫಲ ಅಲ್ಲ. ಗೋಚರದಲ್ಲಿ ಯಾವ ಗ್ರಹರ ಒಂದು ಸ್ಥಿತಿ ಇದೆ ಆ ಒಂದು ಸ್ಥಿತಿಯ ಪ್ರಕಾರವಾಗಿ ನಿಮಗೆ ಆಯಾ ತಿಂಗಳದ ಒಂದು ಫಲಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಇರುತ್ತೇವೆ. ಮೂಲ ಜಾತಕವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಅದನ್ನು ನಾವು ನಿಮಗೆ ಚೆನ್ನಾಗಿ ಅರ್ಥ ಮಾಡಿ ಹೇಳಬಹುದು. ಯಾವ ರೀತಿ ಮಾಡಿಕೊಂಡ್ರೆ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗುತ್ತೆ, ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅನುಕೂಲತೆಗಳು ಇದೆ. ಕೆಲವೊಂದು ಸಮಯ ಏನಾಗುತ್ತೆ ಅಂತಂದರೆ ನಮ್ಮ ಐಡಿಯಾಲಜಿಯನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ, ನಮ್ಮ ಪಾಯಿಂಟ್ ಆಫ್ ವ್ಯೂವನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕಾಗಿರುತ್ತೆ. ಸೊ ಯಾವ ರೀತಿಯಾಗಿ ನಡೆದುಕೊಂಡು ಹೋದರೆ ನಿಮಗೆ ಒಳ್ಳೆಯ ಫಲಗಳ ಅನುಭವ ಆಗುತ್ತೆ ಅನ್ನೋದಕ್ಕಂಥದ್ದನ್ನು ನಿಮ್ಮ ಮೂಲ ಜಾತಕವನ್ನು ನೋಡಿಯೇ ನಾವು ಹೇಳಬೇಕಾಗತ್ತೆ. ಆದ್ದರಿಂದ ಆದಷ್ಟು ಮೂಲ ಜಾತಕವನ್ನು ವಿಶ್ಲೇಷಣೆ ಮಾಡಿಸಿಕೊಳ್ಳಿ. ಈ ಸಂದರ್ಭದಲ್ಲಿ ನಿಮಗೆ ಯಾವ ದಶಾಭುಕ್ತಿಗಳು ನಡೀತಾ ಇದೆ, ಯಾವ್ಯಾವ ರೀತಿಯ ಫಲಗಳ ಅನುಭವಕ್ಕೆ ಬರಬಹುದು, ಯಾವ ಕೆಲಸ ಮಾಡಿದ್ರೆ ಅನುಕೂಲತೆಗಳಾಗುತ್ತೆ, ಕೆಲಸವನ್ನು ಬದಲಾವಣೆ ಮಾಡೋದಕ್ಕೆ ಅನುಕೂಲತೆ ಇದೆಯೋ ಇಲ್ಲವೋ ಅದನ್ನೆಲ್ಲ ನಾವು ಮೂಲ ಜಾತಕವನ್ನು ನೋಡಿಯೇ ಹೇಳುವಂಥದ್ದು. ನಿಮಗೆ ಏನು ಅವಶ್ಯಕತೆ ಇದೆ ಅದನ್ನು ಮೂಲ ಜಾತಕವನ್ನು ವಿಶ್ಲೇಷಣೆ ಮಾಡಿಸಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.